ಇದ್ದೀನಿ ನಾಗರಾಜ್ ಆಚಾರ್ ಅವರೇ. ಈಗ ಇಲ್ಲೇನಾಗುತ್ತೆ ಅಂದರೆ ಟ್ರಂಪ್ ಏನೋ ಮಾಡೋಕ್ಕೆ ಹೊರಟಿದ್ದು ಬಂದ ತಕ್ಷಣ ಟ್ರಂಪ್ನ ಆರ್ಥಿಕ ನೀತಿಗಳು ಅಥವಾ ಟ್ಯಾರಿಫ್ ವಾರ್ ವಿಚಾರದಲ್ಲಿ ಚೈನಾಗೇನೋ ಮಾಡಿಬಿಡ್ತೀನಿ, ಇಂಡಿಯಾಗೇನೋ ಮಾಡಿಬಿಡ್ತೀನಿ, ಪಾಕಿಸ್ತಾನಕ್ಕೇನೋ ಮಾಡ್ತೀನಿ, ಯಾವ್ಯಾವ ದೇಶಗಳು ಸಿಗುತ್ತೋ ಎಲ್ರಿಗೂ 100% ಟ್ಯಾಕ್ಸು, 150, 200, 236, 245ವರೆಗೂ ಹೋಗಿತ್ತು. ಚೀನಾ ಕೂಡ ಕೇರ್ ಮಾಡಲಿಲ್ಲ. ಇಟ್ಸ್ ಓಕೆ, ನಾನು ಮಾಡ್ತೀನಿ ಗೊತ್ತು ಅಂತಾರೆ. ಚೀನಾ ಹೋಯಿತು. ಚೀನಾ ಹೇಳಲಿಕ್ಕೆ, ದ್ವೇಷ ಮಾಡಲಿಕ್ಕೆ, ಮಾತಾಡಲಿಕ್ಕೆ ಬೇರೆ. ಬಟ್ ಚೀನಾದ ಉತ್ಪಾದನಾ ಕೆಪಾಸಿಟಿ ಇದೆಯಲ್ಲ, ಇದನ್ನು ವಿಶ್ವದ ಯಾವುದೇ ದೇಶ ಅಲ್ಲಗಳೆಯೋಕ್ಕಾಗಲ್ಲ. ಇದು ಭಾಗ ಒಂದು. ಟ್ರಂಪ್ ಮಾತನ್ನು ಜಗತ್ತು ನಿಜವಾಗ್ಲೂ ಸಿರಸ ತಗೊಳ್ತಾ ಇದ್ದಾರಾ? ನಿಜವಾಗ್ಲೂ ಸಿರಸ ತಗೊಳ್ತಾ ಇದ್ದಾರಾ? ಈ ಆರ್ಥಿಕ ನೀತಿಗಳ ವಿಚಾರದಲ್ಲಿ ಆ್ಯಪಲ್ CEO ಟಿಮ್ ಕುಕ್ಕೆ ಕೇರ್ ಮಾಡಲಿಲ್ಲ. ಇಂಡಿಯಾದಲ್ಲಿ ಉತ್ಪಾದನೆ ಮಾಡಿಕೊಡೋದು ಮಾಡಬೇಡಿ. ಟಿಮ್ ಕುಕ್ ಕೇರ್ ಮಾಡ್ದಂಗೆ ಇಲ್ಲ, ಕೇರ್ ಮಾಡಿ. ಸೊ ಹೀಗಿದ್ದಾಗ ಟ್ರಂಪ್ ಮಾತು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿದೆ? ಆಯ್ತಪ್ಪ, ಈಗ ನಾವು ಮತ್ತು ನಾನು ಈ ಗಲ್ಫ್ ರಾಷ್ಟ್ರಗಳ ವಿಚಾರದಲ್ಲೇ ಮಾತಾಡೋದಾದರೂ ಇವತ್ತಿಗೂ ಕೂಡ ತುಂಬ ಜನ ಅದನ್ನೆಲ್ಲ ನಂಬಿಕೊಂಡಿದ್ದರು. ಈಗೇನಾಗಿದೆ ಅಂದರೆ ಭಾರತ ಆಗಲಿ ಅಥವಾ ವಿಶ್ವದ ಬೇರೆ ಬೇರೆ ದೇಶಗಳಾಗಲಿ ಎಲೆಕ್ಟ್ರಿಸಿಟಿ ಕಡೆ ಬರ್ತಾ ಇದ್ದಾರೆ. ಈಗ ಎಲೆಕ್ಟ್ರಿಕ್ ಕಾರ್ಗಳು, ಎಲೆಕ್ಟ್ರಿಕ್ ಬಸ್ಸು ಈ ಥರದೆಲ್ಲ ಬರಲಿಕ್ಕೆ ಶುರುವಾದಮೇಲೆ ಗಲ್ಫ್ ರಾಷ್ಟ್ರಗಳೇ ಇನ್ನು ಈ ಏಕಸ್ವಾಮ್ಯವನ್ನು ಇಟ್ಕೊಂಡು ನಾನು ತುಂಬ ದಿನ ಇರೋಕ್ಕಾಗಲ್ಲ ಅಂಥೇಳಿ ಬೇರೆ ಬೇರೆ ಇಂಡಸ್ಟ್ರಿ ಕಡೆಗೆ ಅವರೇ ಗಮನ ಕೊಡ್ತಾ ಇದ್ದಾರೆ. ಈ ಒಂದು BYD ಬರುತ್ತೆ, ಒಂದು ಟೆಸ್ಲಾ ಬರುತ್ತೆ, ಈ ಕಡೆಗೆ ಬಸ್ಗಳು ಬರ್ತವೆ, ಎಲೆಕ್ಟ್ರಾ ಬಸ್ ಬರುತ್ತೆ, ಇನ್ಯಾವುದೋ ಬಸ್ ಬರ್ತವೆ. ಆ ಥರ ಬಂದಾಗ ನಿಮಗೆ ಏನು JEM ಅಂತ ಬರುತ್ತೆ. ಈ ಥರದ್ದೆಲ್ಲ ಬಂದಾಗ ಏನಾಗುತ್ತೆ, ನಿಮಗೆ ಆ ಹೋಲ್ಡು ಗಲ್ಫ್ ರಾಷ್ಟ್ರಗಳಿಗೂ ಇಲ್ಲ. ಹಾರ್ಮುಜ್ ಮುಚ್ಚಿಬಿಡ್ತೀನಿ ನಾನು, ಪಾರ್ಲಿಮೆಂಟಲ್ಲಿ ಅಂಗೀಕಾರ ಆಗಿಬಿಟ್ಟಿದೆ. ಹಾರ್ಮುಜ್ ಮುಚ್ಕೊಂಡ್ರಪ್ಪ, ಆಯಿತು, ಇಂಡಿಯಾ ಎಲ್ಲೋ ಆಲ್ಟರ್ನೇಟ್ ಮಾಡ್ಕೊಳ್ಳುತ್ತೆ ಅಂತ ಅಂದ್ಕೊಂಡ್ರು. ನಾವು ಇದೇ ಇರಾನು ಏನು ಬೆಳಗ್ಗೆ ಎದ್ದು ಕಚ್ಚಾ ತೈಲ ಕುಡಿಯೋಕ್ಕಾಗತ್ತಾ? ಅವರು ಡೀಸೆಲ್ ಕುಡ್ಕೊಂಡು ಬದುಕೋಕ್ಕಾಗತ್ತಾ? ಅವನಿಗೂ ಅದೇ ತಾನೇ ಇರೋ ಸೋರ್ಸು. ಸಿಕ್ಕಿದಾಗಿ ಟ್ರಂಪ್ ಮಾತುಗಳು ಮತ್ತು ಗಲ್ಫ್ ರಾಷ್ಟ್ರಗಳ ನೀತಿ ಹಾಗೂ ಈ ಒಂದು ಆರ್ಥಿಕತೆ ವಿಚಾರಗಳು ಮತ್ತು ಈಗ ಕತಾರ್ ಮೇಲೆ ದಾಳಿ ಮಾಡ್ತೀನಿ ಅಂದಾಗ ಬರೀ ಏರ್ಬೇಸ್ ಮೇಲೆ ಮಾತ್ರ ಹೊಡಿಬೇಕು. ಇದೇ ಇರಾನ್ ಜೊತೆಗೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ನಿಂತಿದ್ದವೇ ಒಂದು ಕಾಲಕ್ಕೆ. ಇದು ಹೇಗೆ ಸಾಲ್ವ್ ಆಗುತ್ತೆ ಈಗ? ಇಲ್ಲಿ ಮುಖ್ಯವಾಗಿ ಬಹುಶಃ ನಾನಾಗಲೇ ಹೇಳ್ತಾ ಇದ್ದೆ, ಟ್ರಂಪ್ ತನ್ನ ಉಪಸ್ಥಿತಿನ ತೋರಿಸ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಕೆಲವೊಂದು ವಿಚಾರಗಳನ್ನು ಮುಂದಿಟ್ಕೊಂಡು ಬರ್ತಾ ಇರುವಂಥದ್ದು. ಈ ಹುಚ್ಚರಾಟ ಅಥವಾ ಈ ವಿಚಿತ್ರ ಆಟ ಎಷ್ಟು ದಿನ ಅಂದಾಗ ಒಂದು ಹಂತಕ್ಕೆ ಓಕೆ, ಒಂದು ಹಂತಕ್ಕೆ ನಾವೆಲ್ಲರೂ ಕೂಡ ಸ್ಟಾರ್ಟಿಂಗಲ್ಲಿ ಬಂದಾಗ ಅಮೇರಿಕ ನಿಜವಾಗಿ ನಾವು ಚಿಕ್ಕದಾಗಿಂದನೂ ಕೇಳ್ಕೊಂಡು ಬಂದಿರುವಂಥ ಒಂದು ದೇಶ ಅಮೇರಿಕ ಅಂದರೆ ಹಾಗೆ ಹೀಗೆ ಅನ್ನುವಂಥದ್ದು. ಸೊ ಇದು ಮನಸ್ಪೂರ್ವಕವಾಗಿ ಎಲ್ರಿಗೂ ಕೂಡ ಅಮೇರಿಕದ ಅಧ್ಯಕ್ಷ ಅಂದರೆ ಅದಕ್ಕೆ ಆದಂಥ ಆ ಸ್ಥಾನಕ್ಕೆ ಅದರದೇ ಆದ ಒಂದು ಬೆಲೆ ಇರುವಂಥ ಒಂದು ಸ್ಥಾನ ಅದು. ಹಾಗಾಗಿ ಏನಾಗುತ್ತೆ ಅಂದರೆ ಟ್ರಂಪ್ ಅವರ ಆಡಳಿತ ಬಂದ ನಂತರ ಕೆಲವೊಂದು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳಾಗಲಿ, ಕೆಲವೊಂದು ಮಾತುಗಳಾಗಲಿ ಎಷ್ಟರ ಮಟ್ಟಿಗೆ ಬಿಗಿನಿಂಗಲ್ಲಿ ಇಫೆಕ್ಟಿವ್ ಆಗಿತ್ತು, ಬಹುಶಃ ಇತ್ತೀಚೆಗೆ ಗಮನಿಸಿದರೆ ತಾವು ಹೇಳಿದಾಗೆ ಅದು ಸಡಿಲವಾಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಈ ರೀತಿಯ ವಿಚಾರಗಳಾಗಲಿ, ಈ ರೀತಿಯ ಸ್ಟೇಟ್ಮೆಂಟ್ಸ್ಗಳಾಗಲಿ, ಬಹುಶಃ ಭಾರತ ಪಾಕಿಸ್ತಾನ ವಿಚಾರಕ್ಕೆ ಬಂದಾಗಲೂ ಕೂಡ ಹಾಗೇನೆ ನಾನು ನಿಲ್ಲಿಸಿದೆ ಅನ್ನುವಂಥ ಮಾತು 12 ಸಲ ಬಹುಶಃ ಇದು ನಾವು ಚಿಕ್ಕದಾಗಿ ಕೇಳಿದ್ವಿ, ಹುಲಿ ಬಂತು ಹುಲಿ ಕತೆ ಅಂತ. ಸ್ವಲ್ಪ ದಿನ ಹೋದರೆ ಬಹುಶಃ ಹಿ ವಿಲ್ ಬಿ ಎ ಪಾಯಿಂಟ್ ವಿ ಕ್ಯಾನ್ ನೆಗ್ಲೆಕ್ಟ್ ಅನ್ನುವಂಥ ಒಂದು ಸ್ಥಿತಿಗೆ ಬರಬಹುದೇನೋ ಅನ್ನೋದು ಒಂದು ಪಾಯಿಂಟ್ ಅನ್ನೋದಕ್ಕಿಂತ ನಾಗರಾಜ್ ಅವರು ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಅಮೆರಿಕ ಅಂದರೆ ಇಡೀ ವಿಶ್ವಕ್ಕೆ ಏನು ಫೀಲಿಂಗು ಅಂತ. ಬಹುಶಃ ಇದನ್ನು ಮೋಹನ್ ಚಿತ್ತಾಳೆ ಸರ್ ಕೇಳಿಸ್ಕೊಳ್ತಾ ಇದ್ದಾರೆ, ಕಿರಣ್ ಕುಮಾರ್ ಅವರು ಕೇಳಿಸ್ತಾನೆ ಭಾವಿಸ್ತೀನಿ. ಅಮೆರಿಕ ಅಂದರೆ ಅದು ಭಾರತದಂಥ ಒಂದು ದೇಶಕ್ಕೆ ಉದ್ಯೋಗ, ವಿದ್ಯೆ, ಕನಸು, ನಮ್ಮ ಹುಡುಗರು ಸೆಟ್ಲ್ ಆಗಬಹುದು, ಸಾಫ್ಟ್ವೇರು ಇಲ್ಲಿಂದ ಅನೇಕರಲ್ಲಿ ಹೋಗ್ತಿದ್ದಾರೆ, ನಾವು ಇಲ್ಲಿಂದ ಬೌದ್ಧಿಕ ನಮ್ಮ ಸ್ವತ್ತನ್ನೇ ಅಮೆರಿಕಕ್ಕೆ ನಾವು ಕೊಡ್ತಾ ಇದ್ದೀವಿ. ಅಲ್ಲಿ ವಿದ್ಯೆಗೆ ಹೋಗ್ತಾರೆ, ವಿದ್ಯೆ ಕಲಿತಾ ಕೆಲಸ ಮಾಡ್ಕೊಳ್ತಾರೆ, ಅಲ್ಲೇ ಪರ್ಮನೆಂಟ್ ಆಗುತ್ತೆ, ಒಂದು ಗ್ರೀನ್ ಕಾರ್ಡ್ ಅಂತಾರೆ, ವಿಶ್ವವಿದ್ಯಾಲಯಗಳು ಅಂತ ಹೇಳ್ತಾರೆ. ಈಗ ನೀವು ಚೆಕ್ ಮಾಡ್ಕೊಂಡು ಬನ್ನಿ, ಅಮೆರಿಕದಲ್ಲಿ ವಿಶ್ವವಿದ್ಯಾಲಯಗಳಿಂದ ಕನಸಾಗ್ಬಿಡುತ್ತೆ, ಅಲ್ಲಿ ಸೇರಿಸ್ತಾ ಇಲ್ಲ, ವಿದ್ಯಾರ್ಥಿಗಳು ಹೋಗಿ ಅಂತಾರೆ. ಅಲ್ಲಿ ಯಾರಿಗೂ ನಾನು ಗ್ರೀನ್ ಕಾರ್ಡ್ ಕೊಡಲ್ಲ, ಕೊಡಬೇಕಾದ್ರೆ ನೀವು 1000 ಕೋಟಿ ಕೊಡು, 100 ಕೋಟಿ ಕೊಡು, ಹಾಗಾದ್ರೆ ಗ್ರೀನ್ ಕಾರ್ಡ್ ಇಲ್ಲ. ಅಲ್ಲಿನ ವಿಶ್ವವಿದ್ಯಾಲಯಗಳು ನೀನು ಅವ್ರನ್ನ ಸೇರಿಸ್ಕೋಬೇಡ, ಇವ್ರನ್ನ ಸೇರಿಸ್ಕೋಬೇಡ, ಈ ಬೇರೆ ದೇಶದ ವಿದ್ಯಾರ್ಥಿಗಳು ಒಂದು ಸಂಚಾರ ನಿಯಮ ಉಲ್ಲಂಘನೆ ಮಾಡಿಬಿಟ್ರೆ ಅವನನ್ನು ಆಚೆ ಹಾಕು, ಇಷ್ಟೆಲ್ಲ ನೀನು ಬೆದರಿಕೆ ಒಡ್ಡದ ಮೇಲೆ ನೀನು ಯಾಕೋ ನೀನು ಹಂಗೆ ಯಾಕೋ ಅಂಥೇಳಿ ಬರೀ ಭಾರತಕ್ಕಲ್ಲ, ಇದು ಇಡೀ ವಿಶ್ವ ಆಗ ನಿಂತಾಗ ಇದನ್ನು ಮಾಡ್ತಾನೆ, ನಾನೇನೋ ಮಾಡ್ತೀನಿ ಅಂದರೆ ಹೂ ಕೇರ್ಸ್ ಅಂತ ನನ್ನ ಪಾಯಿಂಟ್. ಯಾರು ಕೇರ್ ಮಾಡಬೇಕು? ಕರೆಕ್ಟ್. ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್, ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ. ಬಹುಶಃ ಇಲ್ಲಿ ಏನಾಗುತ್ತೆ ಅಂದರೆ ಈ ಥರದ ಕಂಡೀಷನ್ಸ್ಗಳು ಯಾವಾಗ ಹೇರ್ತದೋ ಅಮೇರಿಕ, ಬಹುಶಃ ಬೇರೆ ದೇಶಗಳು ತನ್ನದೇ ಆದ ಒಂದು ದಾರಿಯನ್ನು ಕಂಡುಕೊಳ್ತವೆ. ಇಲ್ಲಿ ಆಗ್ತಾ ಇರೋದು ಹಾಗೇನೆ. ಬಹುಶಃ ನೀವು ಹೇಳಿದ್ರಿ, ಇಲ್ಲಿ ಭಾರತ ಕೂಡ ಸೆಲ್ಫ್ ಡಿಪೆಂಡೆಂಟ್ ಆಗಿ ಒಂದು ವೇಳೆ ಇಟ್ಕೊಳ್ಳೋಣ, ಗಿವನ್ ಎ ಸಿನಾರಿಯೋ, ಒಂದು ದೊಡ್ಡ ಯುದ್ಧ ಆಗುತ್ತೆ. ಇವತ್ತು ಸುಮಾರು 80 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಗಲ್ಫ್ ಕಂಟ್ರೀಸಲ್ಲಿದ್ದಾರೆ.
ಹಾಗೆ ಇಂಟರ್ನ್ಯಾಷನಲ್ ಟ್ರೇಡ್ ಬಂದ ನಂತರ 2000 ನಂತರ ಈಗ ಓಪನ್ ಅಪ್ ಆದಮೇಲೆ ಇಂಟರ್ನ್ಯಾಷನಲ್ ಟ್ರೇಡ್ ಬಂದ ಮೇಲೆ ಬಹುಶಃ ಇವಾಗ ಅವಕಾಶಗಳು ಸಾಕಷ್ಟಾಗಿದೆ. ಓಕೆ, ಗಿವನ್ ಎ ಸಿನಾರಿಯೋ ಒಂದು ದೊಡ್ಡ ಯುದ್ಧ ಆಯಿತು ಅಂತ ಇಟ್ಕೊಂಡ್ರು ಕೂಡ ಎಲ್ಲ ದೇಶಗಳಿಗೂ ಕೂಡ ಸಂಕಷ್ಟನೇ. ಕರೆಕ್ಟ್. ಹಾಗಾಗಿ ನೀವು ಕೇಳಿದರೆ ಇಲ್ಲಿ ಭಾರತ ಆ ಮಟ್ಟಿಗೆ ಬಹುಶಃ ಒಂದು ದೊಡ್ಡ ಹಂತದ ಕ್ರಿಟಿಕ್ಯಾಲಿಟಿ ಬಂದರೂ ಕೂಡ ಘಾಸಿಗೊಳಗಾಗಲ್ಲ ಇಲ್ಲಿ. ಹೌದು, ಸೆಲ್ಫ್ ರಿಲಯಂಟ್ ಆಗಿರುವಂಥದ್ದು ಖಂಡಿತ ತೊಂದರೆ ಆಗುತ್ತೆ, ಸಮಸ್ಯೆ ಆಗುತ್ತೆ, ಎಲ್ಲನೂ ನಿಜ. ಆದರೆ ಭಾರತ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ, ಚೈನಾ ಕೂಡ ಹಾಗೇನೆ, ಬಹುಶಃ ಭಾರತ ಮತ್ತು ಚೀನಾ ಆ ಮಟ್ಟಿಗೆ ತನ್ನಷ್ಟಕ್ಕೆ ತಾನು ಬದುಕುವಂಥ ಶಕ್ತಿಯನ್ನು ಹೊಂದಿರುವಂಥ ದೇಶ ಭಾರತ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಆ ವಿಚಾರದಲ್ಲಿ ಬಹುಶಃ ಈವನ್ ಅಮೇರಿಕಕ್ಕೂ ಕೂಡ ಆ ಮಟ್ಟಿಗೆ ಸ್ವಲ್ಪ ಅಂದರೆ ಚೈನಾ ಮತ್ತು ಭಾರತ ಎರಡೂ ಕೂಡ ಥ್ರೆಟ್ಟಾಗಿ ಕಾಣಿಸ್ತಾ ಇದೆ. ಎಲ್ಲ ಹಂತದಲ್ಲೂ ಕೂಡ ಬಹುಶಃ ಎದುರಿಸುವಂಥ ಶಕ್ತಿ, ಅದು ಸೆಲ್ಫ್ ರಿಲಯಂಟ್ ಆಗಿ ಬದುಕುವಂಥ ಶಕ್ತಿ ಎರಡಕ್ಕೂ ದೇಶಕ್ಕೂ ಇದೆ ಅನ್ನುವಂಥದ್ದು ಬಹಳ ಸಮಂಜಸವಾದ ಒಂದು ವಿಚಾರ. ಕಿರಣ್ ಕುಮಾರ್ ಅವರ, ಈಗ ಒಂದು ಸೀಸ್ ಫೈರ್ ಅನ್ನೋ ವಿಷಯ ಬಂದಾಗ ನಾವೇನು ಆ ಥರ ಮಾತಾಡಿಲ್ಲ ಅಂತೇಳಿ ಇರಾನ್ ಹೇಳ್ತಾ ಇದೆ. ಇರಾನ್ ಇದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತು, ಇಸ್ರೇಲ್ ನಿಲ್ಲಿಸಿದ್ರೆ ನಾವು ನಿಲ್ಲಿಸ್ತೀವಿ ಅಂತ. ಅಂದರೆ ಈಗ ಈ ಮುಖ ಉಳಿಸ್ಕೊಳ್ಳೋ ಒಂದಷ್ಟು ಹೇಳಿಕೆಗಳು ಕೂಡ ಕೆಲವು ಅಧ್ಯಕ್ಷರಿಂದ ಬರಬೇಕಾಗತ್ತೆ. ಈ 30-40 ವರ್ಷಗಳಿಂದ ಅದನ್ನು ಚುನಾವಣಾ ವ್ಯವಸ್ಥೆ ಅಂತ ಕರಿತಿರೋ, ಅದನ್ನು ರ್ಯಾಡಿಕಲೈಸೇಷನ್ ಅಂತ ಕರಿತಿರೋ, ಸರ್ವಾಧಿಕಾರ ಅಂತ ಕರಿತಿರೋ, ಮೂಲಭೂತ ವ್ಯಾಧಿ ಅಂತ ಕರಿತಿರೋ, ಬೇರೆ ವಿಚಾರ ಇದೆ, ಏನೋ ಇದೆ ವಿಚಾರಗಳಿದರಲ್ಲಿ. ಇಸ್ರೇಲ್ ನಿಲ್ಲಿಸೋವರೆಗೂ ನಾನು ನಿಲ್ಲಿಸಲ್ಲ. ಇಲ್ಲಿ ವಾರ್, ಇರಾನ್ ಒಂದು ವೇಳೆ ನಾನು ವಾರ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಸ್ರೇಲು ಅಮೇರಿಕನ ಒಟ್ಟಾಗಿ ನಿಂತ್ಕೊಂಡ್ರೆ ಏನು ಕಥೆ? ಇರಾನ್ಗೆ ಅದು ನಾವು ಮಧ್ಯಪ್ರಾಚ್ಯದಲ್ಲಿ ಅದಕ್ಕೆ ಮುಸ್ಲಿಂ ಬೇರೆ ರಾಷ್ಟ್ರಗಳು ಕೂಡ ಯಾರೂ ದೊಡ್ಡ ಮಟ್ಟದಲ್ಲಿ ಕ್ಯಾರೆ ಅಂದಂಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಆ ಮನುಷ್ಯನ ನಿರ್ಧಾರಗಳ ಬಗ್ಗೆ ಅವ್ರಿಗೆ ಅಸಮಾಧಾನ ಇರಬಹುದು. ಇರಾಕನ್ನು ನಾವು ಕಂಪೇರ್ ಮಾಡಿಕೊಂಡ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ನಿಂತಂಗೆ ಇಲ್ಲ. ಇಂಥ ಸನ್ನಿವೇಶದಲ್ಲಿ ಇಸ್ರೇಲ್ ಕೂಡ ಅಷ್ಟೇ. ಈಗ ಒಂದು ದಿನದ ವಾರ್ಗೆ ಇಸ್ರೇಲ್ಗೆ ಒಂದು 50,000ದಿಂದ 60,000 ಕೋಟಿ ರೂಪಾಯಿಗಳು ಬೇಕು, ಒನ್ ಡೇ ವಾರ್ ಕಂಪ್ಲೀಟ್ ಮಾಡೋಕ್ಕೆ. ಸರಿ, ಅಮೇರಿಕ ಬಂತು, ನಾನೆಲ್ಲ ಒಂದು ಗುರಿ ಮುಟ್ಟಿದೆಪ್ಪ, ನಾನು ವಾಪಸ್ ಹೊರಟೋದೆ ಅಂದರೆ, ಇಸ್ರೇಲ್ ಇದೇ ವಾರನ 6 ತಿಂಗಳು, 1 ವರ್ಷ, 2 ವರ್ಷ, 3 ತಿಂಗಳು ಮಾಡೋಕ್ಕಾಗುತ್ತಾ? ಸೊ ಎಲ್ಲರೂ ಕೂಡ ಅಸಹಾಯಕರಾಗೇ ಇದ್ದಾರೆ. ಏನೋ ಮುಖ ಉಳಿಸ್ಕೊಳ್ಬೇಕು, ನಾನೇನೋ ಮಾಡಿದ್ದೀನಿ ತೋರಿಸ್ಕೊಳ್ಬೇಕು, ಆ ಕಾರಣಕ್ಕಾಗಿ ಏನೋ ನಾನು 1-2 ಮಿಸೈಲ್ ಹಾಕಿದೆ, ಈ ಮಟ್ಟದಲ್ಲಿ ಆಗ್ತಿದ್ದೆ ಇವಾಗ ಅಂತ. ಈಗ ಇದೇ ಇರಾನ್ ವಿಚಾರಕ್ಕೆ ಬಂದಾಗ ಇರಾನ್ನಲ್ಲಿ ಸುದ್ದಿವಾಹಿನಿಗಳಲ್ಲಿ ಏನಪ್ಪ ಅಂತ ಅಂದರೆ ನಾಯಕತ್ವ ಬದಲಾವಣೆ ಅಂತ ಒಂದು ಮಾತು ನೀವು ಕೇಳಿರ್ತೀರಿ. ಯಾಕೆ ನಾಯಕತ್ವ ಬದಲಾವಣೆ ಅಂತ ಅಂದರೆ, ಈ ಖಮೇನಿ ಅವ್ರನ್ನ ಹೇಗಾದರೂ ರಾಜಕೀಯ ಮಟ್ಟದಲ್ಲಿ ಹುನ್ನಾರನ ನಡೆಸಿ ಜಾಗತಿಕ ಮಟ್ಟದಲ್ಲಿ ಅಮೇರಿಕಾಗೂ ಟ್ರಂಪ್ ಅವ್ರಿಗೂ ಒಂದು ಹೆಸರಾಗಬೇಕು, ನಾಯಕತ್ವ ಬದಲಾವಣೆ ಆದರೆ ಅಮೇರಿಕ ಅಧ್ಯಕ್ಷರಿಗೆ ಬಹಳ ದೊಡ್ಡ ಹೆಮ್ಮೆಯಾದ ವಿಚಾರ ಇದು. ಆ ನಿಟ್ಟಿನಲ್ಲೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ಯುದ್ಧ ಅಂತ ಬಂದಾಗ ನೋಡಿ, ಮೊನ್ನೆ ಏನು ಏರ್ ಸ್ಟ್ರೈಕ್ ಆಯಿತು ಅವರ ಒಂದು ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಮೇಲೆ, ಅಲ್ಲಿ ಯಾವುದೇ ಆದಂಥ ನ್ಯೂಕ್ಲಿಯರ್ಗಳು ಅವ್ರು ಯಾವುದೋ ನ್ಯೂಕ್ಲಿಯರ್ನ ಬ್ಲಾಸ್ಟ್ ಮಾಡಿಲ್ಲ. ಅದು ಸ್ಯಾಟಲೈಟ್ ಮುಖಾಂತರ ಪಿಕ್ಚರ್ಗಳನ್ನ ತೆಗೆದು ನೋಡಿದಾಗ ಕೆಲವೇ 3-4 ಡೇಸ್ ಬಿಫೋರ್ ಒಂದು 10-12 ವೆಹಿಕಲ್ಸ್ ಒಳಗೋಗಿದೆ, ನಂತರ ಆಚೆ ಬಂದಿರೋಂಥದ್ದು ವಿಚಾರಗಳು ಗೊತ್ತಾಗಿದೆ. ನ್ಯೂಕ್ಲಿಯರ್ ಮೇಲೆ ಇವರು ಬ್ಲಾಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಇಷ್ಟೊತ್ತಿಗೆ ಬೇರೆ ಎಲ್ಲಾದರೂ ಅದ್ರದ್ದು ಎಫೆಕ್ಟ್ ಬೀಳ್ತಾ ಇತ್ತು, ಗೊತ್ತಾಗೋದು. ಈಗ ಆರ್ಥಿಕವಾದ ಜಾಗತಿಕ ಆರ್ಥಿಕ ವ್ಯವಸ್ಥೆ ನಾವು ನೋಡೋದಾದರೆ, ಯುದ್ಧ ನೀವು ಹೇಳ್ದಾಗೆ ವಾರ, 15 ದಿನ, ತಿಂಗಳುಗಳು, ವಾರಗಳು ಯುದ್ಧ ನಡೀತಾನೆ ಇದ್ರೆ ಇದು ಎಲ್ಲರಲ್ಲೂ ಎಲ್ಲ ಒಂದು ದೇಶಗಳಿಗೂ ಇದೊಂಥರ ಏನು ಹೇಳ್ತೀವಿ ನಾವು, ಬಹಳ ಅನ್ಯಾಯ ಆದ ರೀತಿಯಲ್ಲಿ ನಡೆಯುತ್ತೆ. ಈಗ ಅವ್ರೇನು ಹೇಳ್ತಾರೆ, ನಾವು ಜಲಸಂಧಿಯನ್ನ ನಿಲ್ಲಿಸ್ಬಿಡ್ತೀವಿ, ಅಮೂರ್ಜ್ ಜಲಸಂಧಿಯನ್ನ ನಾವು ಸ್ಟಾಪ್ ಮಾಡ್ತೀವಿ ಅಂತ ನೇರ ನಮಗೆ ಫಸ್ಟ್ ಹೊಡೆತ ಬೀಳೋದೆ ನಮಗೆ. ಸೊ ಅದ್ರ ಮೇಲೆ ಯಾವುದೇ ಆದಂಥ ರಷ್ಯಾ ಆಗಿರ್ಬೋದು ಅಥವಾ ಅಮೆರಿಕ ಆಗಿರ್ಬೋದು, ಬೇರೆ ರಾಷ್ಟ್ರಗಳಿಗೆ ಯಾವುದಕ್ಕೂ ಅದು ಅವಶ್ಯಕತೆ ಇಲ್ಲ. ಎಲ್ಲ ತಮ್ಮ ಕಚ್ಚಾ ತೈಲನ ತಾವೇ ರೆಡಿ ಮಾಡ್ತಾರೆ, ಅವರಿಗೆ ಎಲ್ಲದು ಅಲ್ಲೇ ಸಿಕ್ಬಿಡುತ್ತೆ. ಸೊ ನೇರ ಹೊಡೆತ ಬೀಳೋದೆ ನಮ್ಮ ಮೇಲೆ. ನಮ್ಗೆ ಹೊಡೆತ ಬಿದ್ರೆ ಮತ್ತೆ ಡಾಲರ್ಸು, ನಮ್ಮ ರೂಪೀಸ್ ಏನಿದೆ, ಈಗೇನು ಹೇಳ್ತಾರೆ, ನನಗೆ 1.2 ಬಿಲಿಯನ್ ಶೇರ್ ಮಾರ್ಕೆಟ್ ಅಲ್ಲಿ ಹೊಡೆತ ಬೀಳುತ್ತೆ. ಈಗ ಕಿರಣ್ ಅವರೇ, ಈಗ ಇವ್ರು ಏನು ಹೇಳ್ತಾರೆ, ಹರ್ದೀಪ್ ಸಿಂಗ್ ಪುರಿನೇ ಮಾತಾಡ್ತಾ ಇದ್ರು, ತೀರಾ ನಮಗೆ ಇರಾನ್ ಮೇಲೆ ಈಗ ಅವಲಂಬನೆ ಇಲ್ಲ, ನಾವು ಬೇರೆ ದೇಶದಲ್ಲಿ ತರಿಸ್ಕೊಳ್ತಾ ಇದ್ದೀವಿ, ಏನೋ 1.2 ಬಿಲಿಯನ್ ಅಷ್ಟೇ ನಮಗೆ ಮ್ಯಾಟರ್ ಆಗೋದು, ಹಾಗಾಗಿ ಭಾರತಕ್ಕೂ ದೊಡ್ಡ ಹೊಡೆತ ಬೀಳಲ್ಲ ಅಂತ ಹರ್ದೀಪ್ ಸಿಂಗ್ ಪುರಿ ಅವರ ಕಾನ್ಫಿಡೆನ್ಸ್ ಒಂದು ಕಡೆ.
ಇರ್ಬೋದು ಸರ್, ಬಟ್ ಯಾವುದೇ ಸುಧಾರಣೆಗಳಂತೂ ಅದರಲ್ಲಿ ನಮಗೆ ಕಂಡು ಬರಲ್ಲ. ಅದು ಜಾಗತಿಕ ಮಟ್ಟವಾಗಿ ನಮಗೆ ಅದು ಹೊರೆನೇ ಒಂದ್ ಕಡೆ. ಯಾಕಂದ್ರೆ ಬಹಳ ಕಡಿಮೆ ರೇಟಿಗೆ ಕೊಡ್ತಾ ಇರೋದು ಅಂತಂದ್ರೆ ಇರಾನೇ ನಮಗೆ. ಈಗ ಸರ್, ಇರಾನ್ ಆಗ್ಲಿ ಇಸ್ರೇಲ್ ಆಗ್ಲಿ ನಾವು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಮಾಡಾಗಿಲ್ಲ ನಮ್ಮ ದೇಶದಲ್ಲಿ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಫೈನ್. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ.